Hi, hi, hello, good morning. Welcome back to my channel Suksha Vlogs. Welcome back to one more vlog friends. ಇದು ಬಂದ್ಬಿಟ್ಟು ಅಕ್ಷಯ ತೃತೀಯ ದಿನದ ವ್ಲಾಗು. ಅಂದರೆ ಇವತ್ತು ಅಕ್ಷಯ ತೃತೀಯ. ನಾನು ಇವತ್ತೇನೇ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಬೇಗ ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಕೆಲಸ ಪೂಜೆ ಎಲ್ಲ ಆದಮೇಲೆ ನಾನು ಆದಷ್ಟು ಇವತ್ತು ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನನಗೆ 12 ಗಂಟೆ ಒಳಗಡೆ, ಬೆಳಗ್ಗೆ ಆದರೆ 12 ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಈವನ್ ಬೆಳಗ್ಗೆ ಆಗಿಲ್ಲ ಅಂತಂದರೆ ಸಂಜೆ ಮಾಡ್ಬೋದು ಅಂತ ಹೇಳಿದ್ರು. ನಾನು ಬೆಳಗ್ಗೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಒಳಗಡೆ ಎಲ್ಲ ಕ್ಲೀನ್ ಆದಮೇಲೆ ಇನ್ನು ಈಚೆಗಡೆ ಸಗಣಿ ಕೂಡ ಹಾಕಿಬಿಟ್ಟು ಸಾರಿಸ್ತಾ ಇದ್ದೀನಿ. ನಾನು ಮುಂಚೆ ಏನು ಯಾವಾಗಲೂ ಈ ಥರ ಸಗಣಿ ಹಾಕಿ ಸಾರಿಸ್ತಿರ್ಲಿಲ್ಲ. ಬಟ್ ಆದರೆ ನಮ್ಮ ಚಿಕ್ಕತ್ತೆ ಅವರು ಸಗಣಿ ಎಲ್ಲ ಹಾಕಿಬಿಟ್ಟು ಸಾರಿಸ್ತಿದ್ರು ನೀಟಾಗಿ ಮನೆ ಮುಂದೆ. ಅದನ್ನು ನೋಡಿಬಿಟ್ಟು ನಮ್ಮ ಮನೆಯವರು ನೋಡು, ಆ ಮನೆ ಹತ್ರ ಎಷ್ಟು ನೀಟಾಗಿ ಸಾರಿಸ್ತಾರೆ, ನೀನು ಆ ಥರ ಸಾರಿಸು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಅವರೇ ಸಗಣಿಯಲ್ಲಿ ಹಸು ಹತ್ರ ಇದ್ದರೆ ತೊಗೊಂಬಂದು ಹಾಕಿ ಸಾರಿಸು ಅಂತ ಹೇಳ್ತಿದ್ರು. ಸೊ ನನಗೂ ಹೌದು ಚೆನ್ನಾಗಿರುತ್ತೆ ಮನೆ ಮುಂದೆ. ಈಗಿನ ಕಾಲದಲ್ಲಿ ಯಾರು ತುಂಬ ಹಳ್ಳಿಗಳಲ್ಲಿ ಕೂಡ ಸಗಣಿ ಇದ್ದರೂ ಕೂಡ ತುಂಬ ರೇರು. ಅಯ್ಯೋ ಯಾರು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸಿಮೆಂಟ್ ಹಾಕ್ಸ್ಕೊಳ್ಳೋದು, ಕಲ್ಲು ಹಾಕ್ಸ್ಕೊಳ್ಳೋದು ಮನೆ ಮುಂದೆ ಈ ಥರ ಮಾಡ್ತಾರೆ. ಬಟ್ ನಮಗೆ ಈಗ ಸದ್ಯಕ್ಕೆ ಸಗಣಿ ಸಿಗುತ್ತೆ, ಹಸು ಇರೋದ್ರಿಂದ ಸಗಣಿ ಸಿಗುತ್ತೆ. ಹಾಗಾಗಿ ಸಗಣಿ ಸಿಗೋ ತನಕ ಸಾರಿಸೋಣ ಅಂತ ಹೇಳ್ಬಿಟ್ಟು ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಬೆಳಗ್ಗೆನೇ ಸಗಣಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸಾರಿಸಿ ಮತ್ತು ರಂಗೋಲಿ ಕೂಡ ನಾನು ಬಿಡ್ತಾಯಿದ್ದೀನಿ. ತುಂಬ ಇದು ಒಳ್ಳೆ ಪದ್ಧತಿ ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ತುಂಬ ಫಸ್ಟಲ್ಲಿ ಯಾರು ಸಾರಿಸ್ತಾರೆ ಇವೆಲ್ಲ ಅನ್ನೋವಾಗ ಅನ್ನಿಸ್ತಿತ್ತು. ಬಟ್ ಸಗಣಿ ಒನ್ಸ್ ಸಾರಿಸ್ಬಿಟ್ಟು ನಾವು ಅಲ್ಲಿ ರಂಗೋಲಿ ಹಾಕ್ಬಿಟ್ಟು ಅದನ್ನ ನೋಡೋಕ್ಕೇನೆ ಒಂದು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ನನಗೆ ಫಸ್ಟು ಸಗಣಿ ಅಷ್ಟೊಂದು ನೀಟಾಗಿ ಸಾರಿಸೋದು ಬರ್ತಿರ್ಲಿಲ್ಲ. ಆಮೇಲೆ ಅಕ್ಕ 1-2 ಸರಿ ಸಾರಿಸ್ಕೊಟ್ಟಿದ್ರು, ಅವರು ಗೃಹಪ್ರವೇಶ ಟೈಮಲ್ಲಿ ಇರ್ಬೋದು. ಆಮೇಲೆ ಒಂದು ಸರಿ ಬಂದಾಗ ಅದಾದಮೇಲೆ ಇನ್ನು ನಮ್ಗೆ ನಮ್ಮ ಚಿಕ್ಕತ್ತೆ ಅವ್ರು ಹೇಳಿದ್ದಿರ್ಬೋದು, ಅಕ್ಕ ಹೇಳಿದ್ದಿರ್ಬೋದು, ಈ ಥರ ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಕಲಿಸ್ಕೊಂಬಿಟ್ಟು ಸಗಣಿನ ಒಂದು ಜಗ್ಗಲ್ಲಿ ತೊಗೊಂಡು ಹಾಕ್ಕೊಳ್ತಾ ಸಾರಿಸಿದ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ ಅಂತ. ಹೌದು, ಖಂಡಿತ ತುಂಬ ಚೆನ್ನಾಗಿ ಅಂದರೆ ತುಂಬ ಬೇಗನೆ ಸಾರಿಸ್ಬೋದು ಕೂಡ ಈ ಥರ ಸಾರಿಸ್ಕೊಂಡ್ರೆ. ಇನ್ನು ಬೇಗನೆ ಎಲ್ಲ ಸಾರಿಸ್ಕೊಂಡು ಅಂದರೆ ನನಗೆ ನಿಜವಾಗ್ಲೂ ಆವಾಗ ಬಿಫೋರ್ ಮ್ಯಾರೇಜ್ ನಾನು ಅಮ್ಮನ ಮನೆಯಲ್ಲಿ ಫಸ್ಟ್ ಈ ಥರ ಸಾರಿಸ್ತಿದ್ವಿ ನಾವು. ಆವಾಗ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಇರ್ತಿತ್ತು. ಆವಾಗ ಪ್ರತಿ ಮನೆ ಮುಂದೆನೂ ಸಗಣಿ ಹಾಕ್ಬಿಟ್ಟು ಸಾರಿಸ್ತಿದ್ರು. ಈವಾಗ ನಿಜವಾಗ್ಲೂ ತುಂಬ ರೇರ್ ಆಗಿಬಿಟ್ಟಿದೆ ಈ ಥರ ಸಗಣಿ ಹಾಕಿ ಸಾರಿಸೋದು. ನಾನು ಲಾಸ್ಟ್ ಟೈಮ್ ಸಾರಿಸಿದಾಗ ನಮ್ಮ ಮನೆ ಹತ್ರ ತರಕಾರಿ ತೊಗೊಂಬರೋ ಅಂಕಲ್ಲು, ಏನಮ್ಮ ಎಷ್ಟು ಚೆನ್ನಾಗಿ ಸಗಣಿ ಹಾಕಿ ಸಾರಿಸಿದ್ದೀರಾ, ಇವಾಗೂ ಎಷ್ಟು ಚೆನ್ನಾಗಿ ಯಾರ ಮನೆ ಹತ್ರ ಈ ಥರ ನೋಡೋಕ್ಕೆ ಸಿಗಲ್ಲ ಅಂತ ಹೇಳಿದ್ರು. ಸೊ ಅದು ಎಕ್ಸಾಕ್ಟ್ಲಿ ಕರೆಕ್ಟ್ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಮತ್ತು ಒಂದು ಪುಟ್ಟದಾಗಿ ಒಂದು ರಂಗೋಲಿ ಕೂಡ ನಾನು ಹಾಕ್ಬಿಟ್ಟು ಇನ್ನು ಈ ರಂಗೋಲಿ ಇಟ್ಟು ಮತ್ತು ಹಾಗೆ ಒಂದು ಸ್ವಲ್ಪ ಇದು ಏನೋ ಕಲರ್ಸ್ ಎಲ್ಲ ಏನು ನಾನು ತೊಗೊಂಡಿದ್ದೀನಿ, ಆ ಕಲರ್ಸ್ ಎಲ್ಲನೂ ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋದಾಗ ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ, ಹಾಲಿಡೇಸ್ಗೆ ಊರಿಗೆ ಹೋದರು. ಆ ಟೈಮಲ್ಲಿ ನನಗೂ ಒಂದು ಗೆಟ್ ಟುಗೆದರ್ ಇತ್ತು 7th ಬ್ಯಾಚ್ದು. ಸೊ ಅದಕ್ಕೆ ಅಂತ ಹೋದಾಗ ಬರಬೇಕಾದ್ರೆ ಪಾವಗಡದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಕೂಡ, ತುಂಬ ಚೆನ್ನಾಗಿರುತ್ತೆ. ಅಮ್ಮ ಅಂತೂ ತುಂಬ ಚೆನ್ನಾಗಿ ಹಾಕ್ತಾರೆ ರಂಗೋಲಿ. ನಾನು ಅವ್ರದ್ದು ನೋಡಿ ತುಂಬ ಇನ್ಸ್ಪೈರ್ ಆಗ್ತೀನಿ. ಸೊ ಇನ್ನು ಹಂಗಾಗ್ಬಿಟ್ಟು ಅಲ್ಲಿಂದನೇ ಬರಬೇಕಾದ್ರೆ ಅಮ್ಮ ಹೇಳಿದರು ನಾನು ತೆಗ್ದಿಟ್ಟಿರ್ತೀನಿ ಅಂತ. ಇನ್ನು ತೆಗ್ದಿಟ್ಟಿರಲಿಲ್ಲ. ನಾನು ಬರಬೇಕಾದ್ರೆ ಹೆಂಗೂ ಬಂದ್ವಲ್ವ ಅಂತ ಹೇಳ್ಬಿಟ್ಟು ರಂಗೋಲಿ ಇಟ್ಟು ಹಾಗೆ ಸ್ವಲ್ಪ ಕಲರ್ಸನ್ನು ತೊಗೊಂಡು ಬಂದಿದ್ದೆ. ಕಲರು ಈ ಥರ ಹಬ್ಬದ ಟೈಮಲ್ಲಿ ಯಾವಾಗಾದರೂ ಬಂದಿಲ್ಲ ಈ ಥರ ಕಲರ್ಸ್ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಕಲರ್ಸ್ ಆ ಥರ ಫಿಲ್ ಮಾಡಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕೂಡ. ಪೂಜೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಆಯಿತು. ಅಂದರೆ ದೇವ್ರ ಮನೆಯದು ನಾನು ಬಂದುಬಿಟ್ಟು ನೆನ್ನೆ ಮಂಗಳವಾರ ಇತ್ತಲ್ಲ, ಸೊ ಹಾಗಾಗಿ ನೆನ್ನೆ ಕ್ಲೀನ್ ಮಾಡ್ಕೊಂಡಿಲ್ಲ. ಮಂಗಳವಾರ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಬಾರ್ದು ಅನ್ನೋ ಹಾಗೆ ಕ್ಲೀನ್ ಮಾಡ್ಕೊಂಡಿಲ್ಲ. ಈಗ ಎಲ್ಲ ಒಂದೇ ಸರಿನೇ ಬೆಳಗ್ಗೆಯಿಂದ ಆಚೆಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇನೇ ದೇವ್ರ ಮನೆಯೂ ಇವತ್ತು ಎಲ್ಲ ಕ್ಲೀನ್ ಆಯಿತು. ಇನ್ನು ಇವತ್ತು ಅಕ್ಷಯ ತೃತೀಯ, ಅದು ನಾನು ಒಂದು ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಅಕ್ಷಯ ಕುಂಡ ಎಲ್ಲ ನಾನು ಯಾವ ಥರ ಮಾಡ್ಕೊಳ್ತೀನಿ ಏನು ಅನ್ನೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಆದಷ್ಟು ಬೇಗನೆ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಇವತ್ತು ಸ್ವಲ್ಪ ಬೇಗನೆ ವಿಡಿಯೋ ಮಾಡಿಕೊಂಡು ವಿಡಿಯೋ ಖಂಡಿತ ನಾನು ಬೇಗನೆ ಹಾಕ್ತೀನಿ.
ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಆದಮೇಲೆ ನಮ್ಮ ಗಿಡದಲ್ಲಿ ಚಾಮಂತಿಗೆ ಹೂವು ಬಿಟ್ಟಿತ್ತು. ತುಂಬ ದಿನದಿಂದ ಬಿಡ್ತಾನೆ ಇತ್ತು. ನಾನು ಕಟ್ ಮಾಡಿರಲಿಲ್ಲ. ಪೂಜೆಗೆ ಬೇಕಾದಾಗ ಮಾತ್ರ ನೆಸಿಟ್ಟಿದ್ರೆ ಮಾತ್ರ ಕಟ್ ಮಾಡ್ತಿದ್ದೆ. ಅಂದರೆ ಕನಕಾಂಬರ ತುಂಬಾ ಬಿಡೋದು. ನಾನು ಅದು ಯಾವಾಗಲೂ ಕನಕಾಂಬರನ್ನು ಬಿಡಿಸ್ತಿರ್ಲಿಲ್ಲ. ವಾರಕ್ಕೆ 2 ದಿನ ಬಿಡಿಸ್ತಿದ್ದೆ. ಸೊ ಹಂಗಾಗ್ಬಿಟ್ಟು ನಮ್ಮ ವಾರ ಇದ್ದಾಗ ಶುಕ್ರವಾರ ಮತ್ತು ಹಾಗೆ ಸೋಮವಾರ ಈ ಥರ ಮಾತ್ರ ಬಿಡಿಸ್ತಿದ್ದೆ. ಹಾಗಾಗಿ ನನಗೆ ಪೂಜೆಗೆ ಕನಕಾಂಬರನೇ ಸಾಕಾಗೋದು. ಇನ್ನು ಯಾವಾಗಾದರೂ ಆಚೆ ಕಡೆ ಹೋದಾಗ ಬೇರೆ ಹೂವು ತರ್ತಿದ್ವಿ. ಸೊ ಹಂಗಾಗ್ಬಿಟ್ಟು ಈ ಚಾಮಂತಿಗೆ ಎಲ್ಲ ಹಾಗೆ ಇತ್ತು. ತುಂಬಾ ಹೂವು ಬಿಟ್ಟಿತ್ತು. ಸೊ ಇವತ್ತು ಒಂದು ಸ್ವಲ್ಪ ಹೂವು ಜಾಸ್ತಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಒಂದು ಸ್ವಲ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಎಲ್ಲನೂ ಕಟ್ ಮಾಡ್ಕೊಳ್ತಾ ಇಲ್ಲ. ಆ ಥರ ಗಿಡದ ತುಂಬ ಹೂವು ನೋಡ್ತಾರೆ, ನಿಜವಾಗ್ಲೂ ಕಟ್ ಮಾಡೋ ಬುದ್ಧಿನೇ ಆಗಲ್ಲ, ಹಾಗೆ ಬಿಟ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ದೇವ್ರಿಗೆ ಬೇಕಾದಾಗ ಇಟ್ಟರೆ ಚೆನ್ನಾಗಿರುತ್ತೆ ಅಂತಂದು ಇನ್ನೂ ಒಂದು ಸ್ವಲ್ಪ ಕಟ್ ಮಾಡಿಕೊಂಡೆ. ಇನ್ನು ರೋಸ್ ಕೂಡ ಬಿಟ್ಟಿತ್ತು, ಆದರೆ ನಾನು ರೋಸ್ ಕಟ್ ಮಾಡಲಿಲ್ಲ. ಒಂದು 3-4 ಗಿಡದಲ್ಲಿನೂ ಒಂದು 2-2, 3-3 ಹೂವು ಇತ್ತು. ನಾನು ರೋಸ್ ಏನು ತೆಗಿಯೋಕ್ಕೆ ಹೋಗಲಿಲ್ಲ, ಹಾಗೆ ಬಿಟ್ಬಿಟ್ಟೆ ಗಿಡದಲ್ಲೇ. ಇನ್ನು ಹಾಗೆ ದಾಸವಾಳ ಕೂಡ ನಾನು ಒಂದು 3-4 ಗಿಡ ಏನೋ ಇಟ್ಟಿದ್ದೀನಿ. ಅದು ಕೂಡ ಅಮ್ಮನ ಮನೆಯಿಂದ ಕೊಂಬು ತೊಗೊಂಬಂದು ಇಟ್ಟಿದ್ದು. ಅಮ್ಮನ ಮನೆ ಹತ್ರ ದಾಸವಾಳದ ಗಿಡ ಇದೆ, ಅದರದ್ದು ಕೊಂಬು ತೊಗೊಂಬಂದು ಇಟ್ಟಿದ್ದೆ. ಅದರಲ್ಲಿ ಇವತ್ತು ಒಂದು ಹೂವು ಬಿಟ್ಟಿತ್ತು. ನನ್ನ ಆ್ಯಕ್ಚುಲಿ ಮುಂಚೆ ಯಾವಾಗಾದರೂ ಆದರೆ ಬಿಟ್ಟಾಗ ಹಾಗೆ ಗಿಡದಲ್ಲೇ ಬಿಡ್ತಿದ್ದೆ. ಯಾವತ್ತಾದರೂ ನೆಸಿಟ್ಟಿದ್ದಾಗ ಮಾತ್ರ ತೆಗಿತಿದ್ದೆ. ನೋಡ್ಬೋದು ಇನ್ನೂ ಮೊಗ್ಗೆಲ್ಲ ಇದೆ. ಇನ್ನು ಗಿಡ ಚಿಕ್ಕದಾಗಿರೋದ್ರಿಂದ ಮೊಗ್ಗು ಆಗುತ್ತೆ ಮತ್ತು ಅದಾಗೆ ಬಿದ್ದೋಗ್ಬಿಡುತ್ತೆ. ಮತ್ತು ಇನ್ನು ಹಾಗೆ ಅಲ್ಲಿ ಕಟ್ ಮಾಡ್ಕೊಂಬಂದಿರ್ತಕ್ಕಂಥ ಹೂವನ್ನು ಫುಲ್ಲು ಬಾಗಿಲಲ್ಲಿ ಹಾಗೆ ಮತ್ತು ನಮ್ಮದು ನೇಮ್ ಬೋರ್ಡ್ಗೂ 1-2 ಹೂವು ಇಟ್ಬಿಟ್ಟೆ. ಇನ್ನು ಫಸ್ಟು ಅಕ್ಷಯ ಪಾತ್ರೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಈ ಥರ ಮಡಿಕೆನ ನಾನು ನೆನ್ನೆ ತೊಗೊಂಬಂದು ಸ್ವಲ್ಪ ಎಲ್ಲ ತೊಳೆದ್ಬಿಟ್ಟು ಇದ್ರಲ್ಲಿ ತೇವ ಏನಿರುತ್ತೆ ತೇವ ಎಲ್ಲ ಒಣಗೋ ಥರ ಇಟ್ಟಿದ್ದೆ. ಅದೊಂದು ಮತ್ತು ಹಾಗೆ ಅದಕ್ಕೆ ಪ್ಲೇಟು ಕೂಡ ತೊಗೊಂಬಂದಿದ್ದೆ. ಇದು ಎರಡೂ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಅರಿಶಿನ, ಹಾಗೆ ಮತ್ತು ಗಂಧ ಮತ್ತು ಸ್ವಲ್ಪ ಗಂಗಾಜಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಇದಕ್ಕೆ ಫುಲ್ ಎಲ್ಲ ನೀಟಾಗಿ ಅಪ್ಲೈ ಮಾಡಬೇಕು. ಈ ಥರ ಫುಲ್ ನೀಟಾಗಿ ನಾನು ಇದು ಏನಕ್ಕೆ ನಾವು ಮುಂಚೆನೇ ತೊಳೆದು ಇಟ್ಕೋಬೇಕಾಗುತ್ತೆ ಅಂತ ಅಂದರೆ ಇದರಲ್ಲಿ ಉಪ್ಪು ಹಾಕಿಡ್ತೀವಲ್ವ, ಅಂದರೆ ಅಕ್ಷಯ ಪಾತ್ರೆ ರೆಡಿ ಮಾಡೋದಕ್ಕೆ. ಈ ಥರ ನೋಡ್ಬೋದು ಎಲ್ಲ ನೀಟಾಗಿ ಹಚ್ಬಿಟ್ಟು ಈಗ ಇದಕ್ಕೆ ಅರಿಶಿನ ಎಲ್ಲ ನೀಟಾಗಿ ನೋಡ್ಬೋದು ಎಲ್ಲ ಹಚ್ಚಾಗಿದೆ. ಹಚ್ಚಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಕುಂಕುಮ ತಗೊಂಡು ಇದನ್ನು ನಾವು ಶ್ರೀಮ್ ಅಂತ ಹೇಳ್ಬಿಟ್ಟು ಬರೀಬೇಕು ಇದ್ರ ಮೇಲೆ. ಅಂದರೆ ಈ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಖಂಡಿತ ಎಲ್ಲರೂ ಇದೇ ಥರ ಮಾಡಬೇಕು ಅನ್ನೋದೇನಿಲ್ಲ. ಬಟ್ ನಾನು ಮಾಡ್ತಕ್ಕಂಥ ಪದ್ಧತಿ ಇದಾಗಿರುತ್ತೆ. ಸ್ವಲ್ಪ ಆದಷ್ಟು ಮಡಿಕೆನ ಸ್ವಲ್ಪ ದೊಡ್ಡ ತಗೊಂಡ್ರೆ ಬೆಸ್ಟು. ತೀರಾ ನೋಡ್ಬೋದು ಥರ ಶ್ರೀಮ್ ಅಂತ ಬರೆದಾದ್ಮೇಲೆ ಮತ್ತು ಇಲ್ಲಿ ಆಯಿತು. ಶ್ರೀಮ್ ನಿಮಗೆ ಉಲ್ಟಾ ಕಾಣ್ತಾ ಇರ್ಬೋದು, ಇದೊಂದು ಶ್ರೀಮ್ ಅಂತ ಬರೆದಿದ್ದೀನಿ. ಸೊ ಇದೇನಿದೆ ಮಡಿಕೆ ಮೇಲೆ ಮುಚ್ಚತಕ್ಕಂಥದ್ದು ಅದಕ್ಕೂ ಕೂಡ ನಾನು ಅರಿಶಿನದಲ್ಲಿ ಫುಲ್ ನೀಟಾಗೆಲ್ಲ ಹಚ್ಚಿಬಿಡ್ತೀನಿ. ಖಂಡಿತ ಅಕ್ಷಯ ತೃತೀಯ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾವು ಇನ್ನೊಂದು ಏನು ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಅಂತ ಹೇಳಿದ್ನಲ್ವ. ಎಲ್ಲರೂ ಇದೇ ಥರ ಮಾಡಿ ಅಂತ ಅಲ್ಲ, ಬಟ್ ನಾವು ಯಾವ ಥರ ನಂಬ್ತೀವಿ, ನಾವು ಯಾವ ಥರ ಮಾಡ್ಕೊಂಡು ನಾವು ದೇವ್ರನ್ನ ನಂಬಿಕೆ ಇಡ್ತೀವಿ ದೇವ್ರ ಮೇಲೆ ಅನ್ನೋದೇ ಖಂಡಿತ ನಮಗೆ ದೇವ್ರು ಇದ್ದಾರೆ, ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದನ್ನೇ ನಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಕೂಡ ಹಾಗೇನೇ. ಆಮೇಲೆ ನಾವು ಬೇರೆ ಥರ ಮಾಡ್ತೀವಿ ಅಂದರೆ ಖಂಡಿತ ನಿಮ್ಗೆ ಇಷ್ಟ ಬಂದಾಗೆ ನೀವು ಮಾಡ್ಕೊಳ್ಳಿ. ಬಟ್ ಅಕ್ಷಯ ಪಾತ್ರೆ ಅನ್ನೋದನ್ನ ಅಕ್ಷಯ ಪಾತ್ರೆ ಮಾತ್ರ ಖಂಡಿತ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡಾಗ ನೋಡ್ಬೋದು. ಇದಕ್ಕೂ ಅರಿಶಿನ ಎಲ್ಲ ಹಚ್ಚಾಯಿತು. ಈ ಥರ ರೆಡಿ ಮಾಡಿ ಇಟ್ಕೊಂಡಾಗ ನಮಗೆ ಇದು ವರ್ಷ ಪೂರ್ತಿ ಇರಬೇಕಾಗುತ್ತೆ. ನಾನು ಅದರಲ್ಲಿ ಏನೇನು ಹಾಕಬೇಕು, ಯಾವ ಥರ ಮಾಡಬೇಕು ಅನ್ನೋದು ಖಂಡಿತ ನಾನು ಹೇಳ್ತೀನಿ. ಇನ್ನು
ಈ ಥರ ಒಂದು ಹಲ್ಗೆನ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಒಂದು ಮಣೆನ ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಒಂದು ಕೆಂಪು ಬಟ್ಟೆ ತಗೊಂಡು ಕೆಂಪು ಬಟ್ಟೆನ ಹಾಕ್ತಾ ಇದ್ದೀನಿ. ಇನ್ನು ಈ ಥರ ಹಲ್ಗೆ ಮೇಲೆ ಕೆಂಪುದು ಒಂದು ಬಟ್ಟೆ ಒಂದು ಹಾಕ್ಕೊಂಡು, ಅಂದರೆ ಒಂದು ಬ್ಲೌಸ್ ಪೀಸ್ ತೊಗೊಂಡ್ರೆ ಸಾಕು. ಆ ಬ್ಲೌಸ್ ಪೀಸ್ನ ನಾವು ಈ ಥರ ಹಲ್ಗೆ ಮೇಲೆ ಹಾಕ್ಕೊಂಡು ಇದು ಒಂದು ರಂಗೋಲಿ ಬಿಟ್ಕೋಬೇಕಾಗುತ್ತೆ. ಅಷ್ಟದಳ ರಂಗೋಲಿ ಬಿಟ್ಕೋಬೋದು, ಇಲ್ಲ ಅಂತಂದರೆ ಲಕ್ಷ್ಮೀ ಪ್ರಿಯವಾಗಿರ್ತಕ್ಕಂಥ ರಂಗೋಲಿಗಳು ತುಂಬಾ ಇದೆ, ಬಿಟ್ಕೋಬೋದು. ಬಟ್ ನಮ್ಗೆ ಯಾವ್ದು ಬರುತ್ತೋ ಅದು ನಾನು ಈಗ ಒಂದು ಜಸ್ಟ್ ಒಂದು ಸ್ಟಾರ್ ಒಂದು ಬಿಡ್ತೀನಿ ಅಷ್ಟೇ. ಖಂಡಿತ ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೆ ನಮಗೊಂದು ಇಂಟ್ರೆಸ್ಟಿಂದ, ನಮಗೊಂದು ನಂಬಿಕೆಯಿಂದ ಮಾಡಿದ್ರೆ ಅದು ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದ್ದೇ ಇದೆ. ಇಷ್ಟು ಈ ಥರ ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಬಿಟ್ಕೊಂಡಿದ್ದೀನಿ. ಈಗ ನಾವು ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಕೋಬೇಕಾಗುತ್ತೆ. ಇಷ್ಟು ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಇದ್ರ ಮೇಲೆ ಫಸ್ಟು ಈ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಫಸ್ಟು ಒಂದು ಸ್ವಲ್ಪ ಅರಿಶಿನ, ಮತ್ತು ಹಾಗೆ ಒಂದು ಸ್ವಲ್ಪ ಕುಂಕುಮ, ಮತ್ತು ಒಂದು ಸ್ವಲ್ಪ ಗಂಧ. ಗಂಧ ಏನಕ್ಕೆ ಅಂತ ಅಂದರೆ ತುಂಬ ಸ್ಮೆಲ್ ಇರುತ್ತೆ, ಮತ್ತು ಲಕ್ಷ್ಮೀ ದೇವಿಗೆ ಸ್ಮೆಲ್ ಇರ್ತಕ್ಕಂಥ, ಅಂದರೆ ತುಂಬ ಪರಿಮಳ ಇರ್ತಕ್ಕಂಥ ವಸ್ತುಗಳಂದರೆ ತುಂಬ ಇಷ್ಟ ಅಂತ ನಾವು ನಂಬ್ತೀವಿ. ಸೊ ಹಾಗಾಗ್ಬಿಟ್ಟು ನಾವು ಒಂದು ಸ್ವಲ್ಪ ಗಂಧ ಕೂಡ ಹಾಕ್ಕೊಳ್ತೀವಿ. ಅದ್ರ ಮೇಲೆ ಈಗ ಒಂದು ಪ್ಲೇಟಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಅಕ್ಕಿ ತೊಗೊಂಡಿರ್ತೀನಲ್ವ, ಆ ಅಕ್ಕಿನ ಇದ್ರ ಮೇಲೆ ಇಟ್ಬಿಟ್ಟು ಒಂದು ನಿಮಿಷ ಒಂದು ಸ್ವಲ್ಪ ಮುಂದೆ ಅಕ್ಕಿ ಇಟ್ಬಿಟ್ಟು ಈಗ ಇದರಲ್ಲಿ ನಾವು ಏನು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ವ ಕುಂಡ, ಅಕ್ಷಯ ಕುಂಡ ಅಂತ ನಾವು ಏನು ಹೇಳ್ತೀವಿ, ಆ ಅಕ್ಷಯ ಕುಂಡನ ನಾವು ಇಲ್ಲಿ ಇಡಬೇಕಾಗುತ್ತೆ. ಮತ್ತು ಹಾಗೆ ಅಕ್ಷಯ ಕುಂಡ ಇಟ್ಟಾದಮೇಲೆ ಅದಕ್ಕೆ ಎಗೇನ್ ಮತ್ತೆ ಒಂದು ಸ್ವಲ್ಪ ಅರಿಶಿನ, ಮತ್ತು ಒಂದು ಸ್ವಲ್ಪ ಕುಂಕುಮ, ಹಾಗೆ ಒಂದು ಸ್ವಲ್ಪ ಗಂಧ. ಆ ಗಂಧ ಕೂಡ ನಾವು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಮತ್ತು ಅರಿಶಿನ ಕುಂಕುಮ ಗಂಧ ಎಲ್ಲ ಹಾಕಾದ್ಮೇಲೆ ಅಕ್ಷಯ ಕುಂಡಗೆ ಉಪ್ಪು, ನಾವೇನು ಉಪ್ಪು ಹೊಸ ಪಾಕೆಟ್ ನಾವು ಇವತ್ತು ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ತಗೋಬೇಕು ಅಂತ ಅಂತಾರೆ. ಖಂಡಿತ ಚಿನ್ನನೇ ತಗೋಬೇಕು ಅಂತ ಇಲ್ಲ, ಎಲ್ಲರಿಗೂ ಚಿನ್ನ ಬೆಳ್ಳಿ ತಗೊಳ್ಳೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಹಂಗಂದ್ಬಿಟ್ಟು ನಾವು ಮನೆಗೆ ಗ್ರೋಸರಿ ಏನು ಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಉಪ್ಪು ಇರ್ಬೋದು, ಅಕ್ಕಿ, ಹಾಗೆ ಸಕ್ಕರೆ, ಮತ್ತು ಹಾಲು, ಮೊಸರು, ಈ ಥರದ್ದು ನಾವು ಮನೆಗೆ ತರಿಸಿದಾಗ ಖಂಡಿತ ತುಂಬಾ ಒಳ್ಳೆಯದು ಅವತ್ತಿನ ದಿನ. ಸೊ ಹಂಗಾಗ್ಬಿಟ್ಟು ಅಂದರೆ ಚಿನ್ನ ತೊಗೊಳಕ್ಕಾಗೋರು ಚಿನ್ನನೂ ತೊಗೋಬೋದು, ಖಂಡಿತ ಅದು ಚಿನ್ನ ತೊಗೋಬಾರ್ದು ಅನ್ನೋದಿಲ್ಲ, ಇಲ್ಲ ಬೆಳ್ಳಿ ತೊಗೋಬಾರ್ದು ಅನ್ನೋದಿಲ್ಲ. ಏನಾದರೂ ಆಗಲಿ ನಮಗೆ ನಾವು ಏನಾದರೂ ಮನೆಗೆ ತಂದಾಗ ಅದು ಒಳ್ಳೇದಾಗುತ್ತೆ ಅಂತ ಅಕ್ಷಯ ತೃತೀಯ ದಿನ. ಅದು ನಮ್ಮ ನಂಬಿಕೆ ಅಷ್ಟೇನೇನೆ. ನಾವು ಯಾವ ಥರ ನಂಬ್ತೀವಿ ಅದರ ಮೇಲೇ ಡಿಪೆಂಡ್ ಆಗಿರುತ್ತೆ, ಏನೇ ಒಂದು ರಿಚುವಲ್ಸ್ ಇರ್ಬೋದು. ಸೊ ನಾವು ಈ ಥರ ನಂಬೋದ್ರಿಂದ ಇನ್ನು ನಾನು ಈ ಸರಿ ಈಗ ಅಂದರೆ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಆದಮೇಲೆ ನಮ್ಮ ಮನೆಯವ್ರು ಸ್ನಾನ ಮಾಡಿಕೊಂಡು ಅವ್ರು ಹೋಗಿಬಿಟ್ಟು ಉಪ್ಪು, ಹಾಗೆ ಮತ್ತು ಏನು ಈ ಸಕ್ಕರೆ, ಮತ್ತು ಸಕ್ಕರೆ ಒಂದು ಸ್ವಲ್ಪ ಒಂದು kg, ಅಂದರೆ ಮನೇಲಿ ತುಂಬಾ ಒಂದು 7-8 kg ಸಕ್ಕರೆ ಇದೆ ಇನ್ನೂ ಗೃಹಪ್ರವೇಶದೆಲ್ಲ ಮಿಕ್ಕಿರೋದು. ಸೊ ಹಂಗಾಗ್ಬಿಟ್ಟು ಸಕ್ಕರೆ ಜಾಸ್ತಿ ಮೇಯ್ನ್ ನಮ್ಮ ಮನೇಲಿ ಸಕ್ಕರೆ ಜಾಸ್ತಿ ಖಾಲಿ ಆಗೋದು ಇಲ್ಲ. ಹಾಗಾಗ್ಬಿಟ್ಟು ಸ್ವಲ್ಪ ಒಂದು ಅರ್ಧ kg ತೊಗೊಂಬನ್ನಿ ಅಂತಂದರೆ ಅವರು ಆಲ್ಮೋಸ್ಟ್ 1 kg ತಂದಂಗಿದ್ದಾರೆ. ಹಾಗೆ ಉಪ್ಪು ಒಂದು ಸ್ವಲ್ಪ, ಮತ್ತು ನಾನೊಂದು ಮೊಸರು ಪಾಕೆಟ್ ತರಿಸ್ದೆ. ಅಂದರೆ ಹಾಲಾಗಲಿ ಮೊಸರಾಗಲಿ ತರಿಸ್ಬೋದು. ಮೊಸರು ಕೂಡ ನಾನು ಇವಾಗ ತೋರಿಸ್ತೀನಿ, ನಾನು ನಿಮಗೆ ರಾತ್ರಿನೇ ಹೆಪ್ಪಾಕಿ ಇಟ್ಟಿದ್ದೆ ಹಾಲಿರೋದ್ರಿಂದ. ಸೊ ಹಾಗಾಗಿ ಸ್ವಲ್ಪನೇ ಒಂದು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತರಿಸ್ದೆ. ಈಗ ಈ ಉಪ್ಪನ್ನ ನಾವು ಈ ಅಕ್ಷಯ ಕುಂಡಕ್ಕೆ ಒಂದು ಮುಕ್ಕಾಲು ಭಾಗ ಅಂತಂದರೆ ನಾವು ನೋಡಿ ಈ ಭಾಗದ ತನಕ, ಇಷ್ಟು ತನಕ ನಾವು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ.
ಅಷ್ಟು ಸಾಕು. ಇದಕ್ಕೆ ಮತ್ತೆ ಹೇಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಕುಂಕುಮ ಮತ್ತು ಒಂದು ಸ್ವಲ್ಪ ಗಂಧ ಹಾಕಿಬಿಟ್ಟು, ಮತ್ತು ನಾವು ಈ ಥರ ಏನು ಕೆಂಪು ಬಟ್ಟೆ ತೊಗೊಂಡಿದ್ವಲ್ವ, ಬ್ಲೌಸ್ ಪೀಸ್ ತೊಗೊಂಡಿದ್ವಲ್ವ, ಅದರದೇ ಒಂದು ಸ್ವಲ್ಪ ಬಟ್ಟೆ ಕಟ್ ಮಾಡಿಕೊಂಡು ಅದರದೇನೆ ಇದರಲ್ಲಿ ನಮಗೆ ಕೈಲಾದ ಮಟ್ಟಿಗೆ ಅಂತ ಅಂದರೆ ಚಿನ್ನ ಬೆಳ್ಳಿ ಏನಾದರೂ ಇರುತ್ತಲ್ವ ನಮ್ಮ ಹತ್ರ, ಸೊ ಅಂಥದ್ದನ್ನು ಇನ್ನು ಈ ಕೆಂಪು ಬಟ್ಟೆಯಲ್ಲಿ ಒಂದು ಬೆಳ್ಳಿದು ಏನಾದರೂ ನಮ್ಮ ಹತ್ರ ಏನಿದ್ರೆ ಅದು ಪರವಾಗಿಲ್ಲ, ಬೆಳ್ಳಿದು. ನಾನು ಸುಕ್ಷದು ಕಿವಿ ಓಲೆ ಇತ್ತು, ಅಂದರೆ ಒಂದು ಕಳೆದೋಗಿತ್ತು, ಇನ್ನು ಒಂದಿತ್ತು, ಸೊ ಅದು ಒಂದನ್ನು ಇದರಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಈ ಒಂದು ಚಿನ್ನದ್ದು ಏನಾದರೂ ಸರಿ, ಚಿನ್ನದ ಒಂದು ಸ್ವಲ್ಪ ಅಂದರೆ ಇಡಲೇಬೇಕು ಅನ್ನೋದಿಲ್ಲ, ಖಂಡಿತ ಇದ್ದರೆ ಇಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಚಿನ್ನದ ಬಂದು ಇಡ್ತಾ ಇದ್ದೀನಿ. ಮತ್ತು ಹಾಗೆ ಒಂದು 5 ರೂಪಾಯಿ ಕಾಯಿನ್ ಕೂಡ ಇಡ್ತಾ ಇದ್ದೀನಿ. ಕಾಯಿನ್ನ ಕೂಡ ಕಾಯಿನ್ ಅಂದರೆ ಈಗ ಚಿನ್ನ ಬೆಳ್ಳಿ ನಮ್ಮ ಹತ್ರ ಇಲ್ಲ ಅಂತ ಅಂದಾಗ ಬರೀ ಒಂದು 5 ರೂಪಾಯಿ ಕಾಯಿನ್ ಒಂದು ಇಟ್ಬಿಟ್ಟು ನಾವು ಖಂಡಿತ ಪೂಜೆ ಮಾಡ್ಬೋದು. ಮತ್ತು ಈ ಒಂದು ಕಾಯಿನ್ ಇಟ್ಬಿಟ್ಟು ಇನ್ನು ಬೆಳ್ಳಿ ಕಾಯಿನ್ ಇದ್ದರೆ, ಮತ್ತು ಈ ಪಂಚಲೋಹದ ಕಾಯಿನ್ ಅಂತ ಹೇಳ್ತಾರಲ್ವ, ಸೊ ಅದಿದ್ರೂ ಕೂಡ ನಾನು ಇಡ್ಬೋದು. ನಾನು ಸದ್ಯಕ್ಕೆ ಒಂದು ಚಿನ್ನದ್ದು ಚಿನ್ನ ಒಂದು ಸ್ವಲ್ಪ ಬೆಳ್ಳಿದು ಮತ್ತು ಒಂದು 5 ರೂಪಾಯಿ ಕಾಯಿನ್ ಇಟ್ಬಿಟ್ಟು ಇದಕ್ಕೆ ಮತ್ತು ಅರಿಶಿನ ಒಂದು ಸ್ವಲ್ಪ, ಹಾಗೆ ಒಂದು ಸ್ವಲ್ಪ ಕುಂಕುಮ, ಹಾಗೆ ಒಂದು ಸ್ವಲ್ಪ ಗಂಧ ಹಾಕಿಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ನಾವು ಇದನ್ನು ಉಪ್ಪು ಒಳಗಡೆ ಇಡಬೇಕಾಗುತ್ತೆ. ನಾವು ಅಂದರೆ ನಾವು ಏನು ಅಕ್ಷಯ ಕುಂಡ ನಾವು ಏನು ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಸೊ ಆ ಅಕ್ಷಯ ಕುಂಡದೊಳಗಡೆ ಇದನ್ನು ಕೂಡ ಇಟ್ಬಿಟ್ಟು, ಮತ್ತು ಎಗೈನ್ ಒಂದು ಸ್ವಲ್ಪ ಅರಿಶಿನ ಅದ್ರ ಮೇಲೆ, ಮತ್ತು ಒಂದು ಸ್ವಲ್ಪ ಕುಂಕುಮ, ಹಾಗೆ ಒಂದು ಸ್ವಲ್ಪ ಗಂಧ. ನಾವು ಏನಕ್ಕೆ ಇಷ್ಟೊಂದು ಸಾರಿ ಹಾಕಬೇಕು ಅಂತ ಅಂದರೆ, ಪ್ರತಿ ಒಂದು ಸ್ಟೆಪ್ಗೂ ನಾವು ಈ ಥರ ಹಾಕಿದಾಗ, ನಾನು ಆವಾಗಲೇ ಹೇಳ್ದಂಗೆ ಲಕ್ಷ್ಮೀ ದೇವಿಗೆ ಸ್ಮೆಲ್ಲು ಅಂತಂದರೆ, ಒಂದು ಸುಗಂಧ ಪರಿಮಳ ಅಂತಂದರೆ ತುಂಬಾ ಪ್ರಿಯವಾದದ್ದು ಅಂತ ಹೇಳಿಬಿಟ್ಟು ಒಂದು ಸ್ಟೆಪ್ಗೂ ನಾವು ಈ ಥರ ಹಾಕಬೇಕಾಗುತ್ತೆ. ಇದನ್ನು ಹಾಕಿಬಿಟ್ಟು ಮತ್ತು ನಾವು ಅದ್ರ ಜೊತೆಗೇನೇನೆ ನಾವು ಆವಾಗಲೇ ನಾವು ಈಗ ಇದೆಲ್ಲ ಕೆಂಪು ವಸ್ತ್ರದಲ್ಲೆಲ್ಲ ಇಟ್ವಲ್ವ, ಅದಾದಮೇಲೆ ಈ ಒಂದು 11 ರೂಪಾಯಿ ಕೂಡ ನಾವು ಅದರಲ್ಲೇ ಇಡಬೇಕಾಗುತ್ತೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ಮುಂದಿನ ವರ್ಷ ಅಕ್ಷಯ ತೃತೀಯ ತನಕ ಇದನ್ನು ಯಾವುದೇ ಕಾರಣಕ್ಕೂ ತೆಗಿಯೋ ಆಗಿಲ್ಲ. ಈ ಚಿನ್ನದ್ದು ಇದಿರ್ಬೋದು, ಮತ್ತು ಹಾಗೆ ಈ ಒಂದು 11 ರೂಪಾಯಿ ಇರ್ಬೋದು, ಇದನ್ನು ಏನೂ ನಾವು ತೆಗಿಯೋ ಹೋಗಿಲ್ಲ. ಇನ್ ಕೇಸ್ ಇವಾಗ ಅಕಸ್ಮಾತ್ ಯಾವಾಗಾದರೂ ಉಪ್ಪೇನಾದರೂ ಸ್ವಲ್ಪ ನೀರು ಬಿಟ್ಕೊಳ್ತು, ಆ ಥರ ಬಿಸಿಲು ಜಾಸ್ತಿ ಆಗಿಬಿಟ್ಟು ನೀರೇನಾದರೂ ಬಿಟ್ಕೊಳ್ತು ಅಂತ ಅಂದಾಗ ನಾವು ಉಪ್ಪನ್ನ ಬದಲಾಯಿಸ್ಬಿಟ್ಟು, ಅಂದರೆ ಉಪ್ಪು ಮಾತ್ರ ತೆಗಿಬೇಕು, ಬಟ್ ಇವನ್ನೆಲ್ಲ ಆ್ಯಸ್ ಯೂಶುವಲ್ ಹಾಗೆ ಇಟ್ಬಿಟ್ಟು, ಮತ್ತು ಈ ಅಕ್ಷಯ ಕುಂಡ ಏನಿದೆ ಇದನ್ನು ಮಾತ್ರ ನಾವು ತೊಳೆಯೋ ಹೋಗಿಲ್ಲ, ತೊಳಿಬಾರ್ದು. ತೊಳೆದಿರ ನಾವು ಮತ್ತೆ ಬೇರೆ ಈ ಉಪ್ಪನ್ನ ತೆಗೆದ್ಬಿಟ್ಟು ನಾವು ಒಂದು ಆ ಉಪ್ಪಿಗೆ ನೀರು ಸ್ವಲ್ಪ ಹಾಕಿಬಿಟ್ಟು ನಾವು ಗಿಡಗಳಿಗೆ ಹಾಕ್ಕೊಂಡು, ಮತ್ತು ಬೇರೆ ಉಪ್ಪನ್ನ ಇದರಲ್ಲಿ ಹಾಕಿಬಿಟ್ಟು ಮತ್ತೆ ಆ್ಯಸ್ ಯೂಶುವಲ್ ಅದೇ ಥರ ನಾವು ದೇವ್ರ ಮನೇಲಿ ಇಡಬೇಕಾಗುತ್ತೆ. ಮತ್ತು ಹಾಗೆ ಇಷ್ಟಿಟ್ಟಾದಮೇಲೆ ನಮ್ಮ ಹತ್ರ ಇರ್ತಕ್ಕಂಥ ಅಮೌಂಟನ್ನು ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀ ದೇವಿಯಲ್ಲಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಈ ಅಮೌಂಟ್ನ ಇದರಲ್ಲಿ ಇಡಬೇಕಾಗುತ್ತೆ. ನಾನು ಕೂಡ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಒಂದಲ್ಲ ಎರಡಲ್ಲ, ಖಂಡಿತ ತುಂಬಾ ಸಂಕಲ್ಪಗಳಿರುತ್ತೆ ನಮಗೆ ಲಕ್ಷ್ಮೀ ದೇವಿ ಹತ್ರ. ಸೊ ಆ ಸಂಕಲ್ಪ ನಾನು ಕೂಡ ಸಂಕಲ್ಪ ಮಾಡಿಕೊಂಡು ಇದರಲ್ಲಿ ಇಡ್ತಾ ಇದ್ದೀನಿ. ಮತ್ತು ಹಾಗೆ ಇವತ್ತೊಂದು ದಿನ ಇದರಲ್ಲಿ ಬಿಟ್ಬಿಟ್ಟು ಈ ಅಮೌಂಟ್ ನಾನು ಇವಾಗ ಏನು ಎಕ್ಸ್ಟ್ರಾ ಬೇರೆ ಇಟ್ನಲ್ವ ಅಮೌಂಟು, ಆ ಅಮೌಂಟ್ನ ನಾನು ನೆಕ್ಸ್ಟ್ ತೊಗೋಬೋದು. ಇವನ್ ಇಲ್ಲಾಂದರೆ ಒಂದು 1 ಅವರ್ ಬಿಟ್ಟು, ಇಲ್ಲ ಸಂಜೆ ಹಂಗೆ ನಮಗೆ ನೆಸಿಟಿ ಇರೋದ್ರ ಮೇಲೆ, ಅದು ಏನಾದರೂ ತುಂಬ ಅರ್ಜೆಂಟಾಗಿ ನಮಗೆ ಬೇಕು ಅಂತಂದರೆ ಬೇಗನೆ ತೊಗೋಬೋದು, ಇಲ್ಲ ಪರವಾಗಿಲ್ಲ ಸ್ವಲ್ಪ ನಿಧಾನಕ್ಕೆ ತೊಗೋಬೋದು ಅಂತಂದರೆ ಒಂದು ದಿನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ತೊಗೋಬೋದಾಗುತ್ತೆ. ಹಾಗೇನೇ ಈ ಕುಂಡನ ನಾವು ರೆಡಿ ಮಾಡಿರ್ತಕ್ಕಂಥ ಈ ಅಕ್ಷಯ ಕುಂಡ ನಾವೇನು ಮಾಡಿದ್ದೀವಲ್ವ, ಇದನ್ನು ದೇವ್ರ ಮನೇಲಿ ಇಟ್ಕೊಂಡು ಈ ನಮಗೆ ಯಾವುದಾದ್ರೂ ಒಂದು ಅಮೌಂಟು ದುಡ್ಡು ಬರ್ತಾ ಇರುತ್ತಲ್ವ, ಅಂದರೆ ಸ್ಯಾಲ್ರೀಸ್ ಇರ್ಬೋದು, ಬೇರೆ ಇನ್ನೇನಾದರೂ ಒಂದು ನಮಗೆ ಸಂಬಳ ತಿಂಗಳು ಸಂಬಳ ಬಂದಾಗ, ಬೇರೆ ಯಾವುದಾದ್ರೂ ದುಡ್ಡು ಬಂದಾಗ ನಾವು ಈ ಅಕ್ಷಯ ಕುಂಡದಲ್ಲಿ ಇಟ್ಟುಬಿಟ್ಟು ಆ ಅಮೌಂಟ್ನ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು, ಅಂದರೆ 1 ಅವರ್ ಆಗಲಿಲ್ಲ, ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ, ನಮಗೆ ಆ ಅಮೌಂಟ್ ಎಷ್ಟು ಬೇಗ ನೆಸಿಟಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಟ್ಬಿಟ್ಟು ಆಮೇಲೆ ನಾವು ಆ ಅಮೌಂಟ್ ತೊಗೊಂಡ್ಬಿಟ್ಟು ಖರ್ಚು ಮಾಡೋದ್ರಿಂದ ಆದಷ್ಟು ಖರ್ಚುಗಳು ಕಮ್ಮಿ ಆಗುತ್ತೆ ಅಂತ. ಅಂದರೆ ಅದು ನಮ್ಮ ನಂಬಿಕೆ, ನಾನು ಪ್ರತಿ ಸರಿನೂ ಹೇಳ್ತಾ ಇರೋದು ನಂಬಿಕೆ. ಅದು ಇಲ್ಲ, ಅದು ಖಂಡಿತ ಉಪ್ಪಲ್ಲಿ ನಂಗೆ ಮುಂಚೆಯಿಂದನೂ ಅಕ್ಕ ಹೇಳ್ತಾ ಇದ್ರು, ದೇವ್ರ ಮನೆಯಲ್ಲಿ ಒಂದು ಬೌಲಲ್ಲಿ ಉಪ್ಪು ಇಟ್ಕೊಂಡ್ಬಿಟ್ಟು ಅದರಲ್ಲಿ ದುಡ್ಡು, ನಿನ್ಗೆ ಏನೇ ಒಂದು ದುಡ್ಡು ಬಂದರೆ ಆ ದುಡ್ಡನ್ನ ಈ ಥರ ಇಟ್ಬಿಟ್ಟು ನೀನು ಯೂಸ್ ಮಾಡು ಅಂತ ಹೇಳ್ತಿದ್ರು. ನಾನು ಹೇಗೋ ಅಕ್ಷಯ ತೃತೀಯ ಬರ್ತಾ ಇದೆ ಅಲ್ವ, ಸರಿ ಅಕ್ಷಯ ತೃತೀಯದಿಂದ ಅವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅನ್ನೋ ಹಾಗೆ ನಾನು ಹಾಗೇನೇ ಸುಮ್ಮನೆ ಆಗಿದೆ.
ಸೊ ಇವಾಗ ನಾನು ಆ ದುಡ್ಡು ಕೂಡ ಇಟ್ಟಿದ್ದೀನಿ. ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಕುಂಕುಮ, ಮತ್ತು ಒಂದು ಸ್ವಲ್ಪ ಗಂಧ ಇಟ್ಬಿಟ್ಟು ಇನ್ನು ನಾವು ಈ ಕುಂಡದ ಮೇಲೆ ಕ್ಲೋಸ್ ಮಾಡೋಕೆ ಅಂದ್ಬಿಟ್ಟು ಒಂದು ತೊಗೊಂಬಂದಿದ್ವಲ್ವ, ಇದನ್ನು ಕೂಡ ನಾವು ರೆಡಿ ಮಾಡ್ಕೊಂಡಿದ್ವಿ. ಸೊ ಇದನ್ನು ಇದು ಕ್ಲೋಸ್ ಮಾಡ್ತಕ್ಕಂಥದ್ದು. ಇದನ್ನು ಮುಚ್ಚಿಬಿಟ್ಟು ಇದ್ರ ಮೇಲೆ ಒಂದು ವೈಟು, ಹಾಗೆ ಇದು ಇನ್ನು ನಮ್ಮ ಇಷ್ಟ, ನಾವು ಯಾವ ಥರ ಬೇಕೋ ನಮಗೆ ಹೂವು ಎಲ್ಲ ಎಷ್ಟಿದೆ ಏನು ನಾವು ಯಾವ ಥರ ಬೇಕೋ ಆ ಥರ ಡೆಕೋರೇಷನ್ ಮಾಡ್ಕೋಬೋದು. ಖಂಡಿತ ದೇವ್ರೇನು ನಮ್ಗೆ ಇಷ್ಟೇ ಹೂವು ಇಡಿ ಅಂತ ಹೇಳಲ್ಲ, ಬೇರೆ ಆ ಥರ ಏನೂ ಇಲ್ಲ. ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನು ನಮ್ಮ ಅನುಕೂಲ ಇದನ್ನು ನೋಡ್ಕೊಂಬಿಟ್ಟು ನಾವು ಪೂಜೆ ಮಾಡ್ಕೋಬೋದಾಗುತ್ತೆ. ಸೊ ಇಷ್ಟ ಆದಮೇಲೆ ಇನ್ನು 3 ಎಲೆ ತೊಗೊಂಬಿಟ್ಟು ಈ ಎಲೆ ಮೇಲೆ ಒಂದು ಸ್ವಲ್ಪ ಗಂಧ, ನಾವು ಆವಾಗಲೇ ಏನು ತೆಗೆದಿಟ್ಕೊಂಡಿದ್ವಲ್ವ, ಅಂದರೆ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮ ಎಲ್ಲ ಅರಿಶಿನ ಹಾಗೆ ಗಂಧ ಎಲ್ಲ ನಾವು ಕಲಿಸ್ಬಿಟ್ಟು ಇಟ್ಕೊಂಡಿದ್ವಲ್ವ, ಅದನ್ನು ಈ ಥರ ಇಟ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಕುಂಕುಮ, ಥರ 3 ಇಟ್ಬಿಟ್ಟು ಅದಕ್ಕೆ ಒಂದು ಹೂವು, ಇನ್ನು ನಾವು 3 ಬೌಲ್ ತೊಗೊಂಡ್ಬಿಟ್ಟು ನಾವು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾವು ಆವಾಗಲೇ ಏನು ಹೊಸ್ದಾಗಿ ಇವತ್ತು ತೊಗೊಂಡು ತರಿಸಿರ್ತೀವಲ್ವ, ಅಂದರೆ ಉಪ್ಪು ಮತ್ತು ಸಕ್ಕರೆ, ಬೇಳೆ ತರಿಸ್ಬೋದು, ಹಾಗೆ ನಾವು ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ ಎಲ್ಲ ಏನೇ ಬೇಕಾದರೂ ತರಿಸ್ಬೋದು. ಅದನ್ನು ನಾವು ಏನು ತರಿಸಿರ್ತೀವೋ ಅದನ್ನು 3 ಸ್ಪೂನನ್ನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಒಂದೊಂದು ಸಕ್ಕರೆ ನಾನು ತರಿಸಿರ್ತಕ್ಕಂಥವನ್ನು ನಾನು ಹಾಕ್ತಾಯಿದ್ದೀನಿ. ಖಂಡಿತ ನೀವೇನು ತರಿಸಿರ್ತೀರೋ ಅದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದರಲ್ಲಿ ಮೊಸರು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಷ್ಟು ನಾವು ರೆಡಿ ಮಾಡಿಕೊಂಡು ಇನ್ನು ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥವನ್ನ ಒಂದೊಂದರ ಮೇಲೆ ಎಲೆ ಮೇಲೆ ಇಟ್ಬಿಟ್ಟು, ಖಂಡಿತ ನಾವು ನೈವೇದ್ಯ ಏನಾದರೂ ಮಾಡಿದರೆ ನೈವೇದ್ಯನೂ ಇಡ್ಬೋದು, ಇಲ್ಲ ಏನೂ ಮಾಡಿಲ್ಲ ಅಂತ ಅಂದರೆ ಹೀಗೇನೇ ನಾವು ಇಡ್ಬೋದಾಗುತ್ತೆ. ಇನ್ನು ಈ ಅಕ್ಷಯ ಕುಂಡಕ್ಕೆ ಈ ಥರ ಒಂದು ಅರಿಶಿನ ದಾರ ಮಾಡಿಕೊಂಡು 5 ಎಳೆನೋ 9 ಎಳೆನೋ ಈ ಥರ ಅದಕ್ಕೆ ಒಂದು ಅರಿಶಿನದ ಕೊಂಬು ಕಟ್ಬಿಟ್ಟು ಅದನ್ನು ಕೂಡ ನಾನು ಈ ಥರ ಕಟ್ಟಬೇಕಾಗುತ್ತೆ. ಅಕ್ಷಯ ಕುಂಡಕ್ಕೆ ಇದು ಕಟ್ಟಿದಾಗ ಇದನ್ನು ಮತ್ತೆ ನೆಕ್ಸ್ಟ್ ಇಯರ್ ತನಕನೂ ನಾವು ತೆಗಿಯೋಗಿರಲ್ಲ, ತೆಗಿಬಾರ್ದು, ಹಾಗೇನೇ ಬಿಟ್ಬಿಡ್ಬೇಕು. ಇನ್ನು ನೀವು ದೇವ್ರ ಮನೆಯಲ್ಲಿ ಏನು ಫೋಟೋ ನೋಡ್ತಾ ಇದ್ದೀರಲ್ವ, ಅಂದರೆ ಶಾರದಾಂಬೆ ಸರಸ್ವತಿ ದೇವಿ ಫೋಟೋ. ಸೊ ಆ ಫೋಟೋ ಬಂದುಬಿಟ್ಟು ಫಸ್ಟು ಶಮಂತ್ಗೆ ಅಕ್ಷರಾಭ್ಯಾಸ ಮಾಡಿಸಿದಾಗ, ಫಸ್ಟು ಅವನು LKG ಹೋಗೋದಕ್ಕಿಂತ ಮುಂಚೆ ಅಕ್ಷರಾಭ್ಯಾಸ ಮಾಡಿಸಿದಾಗ ಸ್ಕೂಲಲ್ಲಿ ಕೊಟ್ಟಿರ್ತಕ್ಕಂಥ ಫೋಟೋ. ಸೊ ಅದು ಒಂದು ನಾನು ಆ ಫೋಟೋನ ಕೂಡ ನಾನು ಫಸ್ಟು ಹಳೆ ಮನೇಲಿದ್ದಾಗ ಶಮಂತ್ ಮತ್ತು ವಿಮೋಚನ್ ಇಬ್ಬರಿಗೂ ಕೊಟ್ಟಿದ್ರಲ್ವ, ಒಂದು ಫೋಟೋ ದೇವ್ರ ಮನೇಲಿ ಇಟ್ಬಿಟ್ಟು ಇನ್ನೊಂದು ಫೋಟೋನ ಶೋಕೇಶಲ್ಲಿ ಇಟ್ಬಿಟ್ಟಿದ್ವಿ. ಸೊ ಈಗ ನಾನು ಆ ಫೋಟೋನ ಕೂಡ ತೊಗೊಂಡು ಬಂದು ನಾನು ದೇವ್ರ ಮನೆಯಲ್ಲೇ ಇಟ್ಟಿದ್ದೀನಿ. ಅದು ಒಂದು ಚೆನ್ನಾಗಿ ಅವ್ನಿಗೆ ಅಕ್ಷರಾಭ್ಯಾಸ ಮಾಡಿಸಿರತಕ್ಕಂಥ ಫೋಟೋ ಅದು ಅನ್ನೋ ಹಾಗೆ. ಆ ಫೋಟೋಸ್ ಎಲ್ಲ ನಾನು ಆ್ಯಕ್ಚುಲಿ ನಮ್ಮ ಲೆಫ್ಟ್ ಸೈಡಲ್ಲಿ ಇಟ್ಟಿದ್ದೆ ನಾನು ಅಲ್ಲಿ ಇದರಲ್ಲಿ. ಈಗ ಈ ಅಕ್ಷಯ ಕುಂಡನ ನಾವು ಇವತ್ತು ಸಂಜೆಗೆ ನಾವು ಏನು ಅಕ್ಷಯ ಕುಂಡ ತೆಗಿತೀವಲ್ವ, ಅಲ್ಲಿಂದ ತೆಗೆದ್ಮೇಲೆ ಆ ಅಕ್ಷಯ ಕುಂಡನ ನಾವು ದೇವ್ರ ಮನೆ ಮೂಲೆಗೆ, ಅಂದರೆ ದೇವ್ರ ಮನೆ ಲೆಫ್ಟ್ ಸೈಡಲ್ಲಿ, ನಮಗೆ ಲೆಫ್ಟ್ ಸೈಡಲ್ಲಿ ಇಡಬೇಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ಆ ಕಡೆ ಎಲ್ಲ ಸ್ವಲ್ಪ ನಾನು ಫಸ್ಟೇನೇ ಬೆಳಗ್ಗೆ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾದ್ರೆ
ಅಲ್ಲಿರ್ತಕ್ಕಂಥ ಫೋಟೋಸ್ ಅವೆಲ್ಲ ತೆಗೆದ್ಬಿಟ್ಟು ನಾನು ಈ ಸೈಡ್ ಜರುಗಿಸ್ಕೊಂಡಿದ್ದೀನಿ. ಒಂದು ಭಗವದ್ಗೀತೆ ಬುಕ್ ಇರ್ಬೋದು, ಮತ್ತು ಒಂದು ಅದೇ ಸರಸ್ವತಿ ಫೋಟೋ ಇವೆಲ್ಲನೂ ನಾನು ಈ ಕಡೆ ಇಟ್ಕೊಂಡ್ಬಿಟ್ಟು ಆ ಕಡೆ ಎಲ್ಲ ಜಾಗ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಸಂಜೆ ನಾವು ಏನು ದೇವ್ರದ್ದು ಇದು ಅಕ್ಷಯ ಕುಂಡ ನಾವು ಇವತ್ತು ಪೂಜೆ ಮಾಡಿದ್ದೀವಲ್ವ ಅಕ್ಷಯ ತೃತೀಯ ದಿನ, ಸೊ ಅದನ್ನು ತೆಗ್ದಾಗ ಸಂಜೆ ನಾವು ಪೂಜೆ ಮಾಡಿಬಿಟ್ಟು ಮತ್ತೆ ಆ್ಯಸ್ ಯೂಶುವಲ್ ಅಂದರೆ ದೇವ್ರ ದೀಪಾರಾಧನೆ ಮಾಡಿಬಿಟ್ಟು ನಾವು ಅಕ್ಷಯ ಕುಂಡ ತೆಗಿತೀವಲ್ವ, ತೆಗೆದಾಗ ತೆಗಿತೀವಿ ಅಂದರೆ ಅದರಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಏನೂ ತೆಗಿಯಲ್ಲ, ಜಸ್ಟ್ ಅಲ್ಲಿಂದ ಆ ಪ್ಲೇಸಿಂದ ತೆಗೆದ್ಬಿಟ್ಟು ನಾವು ನಮ್ಮ ಲೆಫ್ಟ್ ಸೈಡ್ ದೇವ್ರ ಮನೆಯಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ಅಲ್ಲೆಲ್ಲ ಜಾಗ ಮಾಡಿ ನಾನು ಖಾಲಿ ಮಾಡಿ ಇಟ್ಟಿದ್ದೀನಿ. ತಿರ್ಕೋ ಆ ಕಡೆ ಬಂದು ಆ ಕಡೆ ಕೈ ಮುಕ್ಕೋ. ಇನ್ನು ಪೂಜೆ ಮುಗಿಸ್ಕೊಂಡು ಪೂಜೆ ಎಲ್ಲ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಅಂದರೆ ಬೆಳಗ್ಗೆನೇ ನಾನು ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಕುರ್ಮಾ ಮಾಡಿಬಿಟ್ಟು ಇಟ್ಟಿದ್ದೆ, ಗೊಜ್ಜು ಟೈಪಲ್ಲಿ ದೋಸೆಗೆ ಹಾಕ್ಕೊಳ್ಳೋಣ ಅಂತ. ಇನ್ನು ಇದು ಬಂದುಬಿಟ್ಟು ಬೆಂಡೆಕಾಯಿ ಇನ್ನೂ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಎಳೆ ಬೆಂಡೆಕಾಯಿಗೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ಚಿಕನ್ ಮಸಾಲ, ಗರಂ ಮಸಾಲ, ಆಮೇಲೆ ಉಪ್ಪು ಮತ್ತು ಧನಿಯಾ ಪೌಡರು ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಬೆಂಡೆಕಾಯಿನ ಸೆಂಟ್ರಿಗೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಅದರೊಳಗಡೆ ನಾವೇನು ಕಲಸಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಅದರೊಳಗಡೆ ಫಿಲ್ ಮಾಡ್ತಾವ್ರೆ ನಮ್ಮ ಮನೆಯವರು. ಆಮೇಲೆ ಇದನ್ನು ನಾನು ಲಾಸ್ಟ್ ಟೈಮು ಮೊನ್ನೆ ಒಂದು 3-4 ಡೇಸಲ್ಲಿ ಒಂದು ಸರಿ ಮಾಡಿದ್ವಿ, ತುಂಬ ಟೇಸ್ಟಿಯಾಗಿತ್ತು. ಓವೆನಲ್ಲೇ ಮಾಡಿದ್ದು ನಾನು, ಎಣ್ಣೆಗೆ ಹಾಕಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ಇವಾಗೂ ಮಾಡ್ತಾಯಿದ್ದೀವಿ. ಸ್ವಿಚ್ ಆನ್ ಮಾಡಿಬಿಟ್ಟು ಒಂದು 30 ಸೆಕೆಂಡ್ಸು ಪ್ರೀ ಹೀಟ್ಗೆ ಇಟ್ಬಿಟ್ಟು ಅದು ಪ್ರೀ ಹೀಟ್ ಆದಮೇಲೆ ನಾವು ಇಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ ಬೆಂಡೆಕಾಯಿನ ಇದನ್ನು ಆಫ್ ಮಾಡಿ 30 ಸೆಕೆಂಡ್ಸ್ ಆದಮೇಲೆ ಅದು ಓಪನ್ ಮಾಡಿಬಿಟ್ಟು ಇದು ಗ್ರಿಲ್ ಸ್ಟ್ಯಾಂಡ್ ಬರುತ್ತೆ, ಅದು ಗ್ರಿಲ್ ಸ್ಟ್ಯಾಂಡ್ ಇಟ್ಬಿಟ್ಟು ಅದರ ಮೇಲೆ ಅಂದರೆ ಸ್ವಲ್ಪ ಶಾರ್ಟ್ ಇಟ್ಟಿದ್ದೀನಿ, ಲಾಂಗ್ ಇರುತ್ತೆ ಅದನ್ನು ಇಡ್ಬೋದು. ಜಾಸ್ತಿ ಡ್ರೈ ಆಗಬೇಕು ಅಂದರೆ ಇದೇನು ಜಾಸ್ತಿ ಡ್ರೈ ಆಗೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಕ್ಕ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರಲ್ಲಿಟ್ಟು ಕ್ಲೋಸ್ ಮಾಡಿ ಇನ್ನು ಕುಕ್ಕು ಮತ್ತು ಗ್ರಿಲ್ಗೆ ಇಟ್ಬಿಟ್ಟು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ನಾವು ಮೊನ್ನೆ ಒಂದು 3 ಟೈಮ್ಸ್ ಏನೋ 8 ಮಿನಿಟ್ಸು 10 ಮಿನಿಟ್ಸ್ ಈ ಥರ ಇಟ್ಟಿದ್ವಿ. ಅದಕ್ಕೆ ಇವಾಗ ಒಂದೇ ಸರಿನೇ ಒಂದು 15 ನಿಮಿಷ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಯಾವ ಥರ ಆಗಿರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ. 17 ನಿಮಿಷ 17 ಮಿನಿಟ್ಸ್ ಇಟ್ಟಿದ್ದೀನಿ, ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಹಾಕ್ತಾಯಿದೆ, ನೋಡೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ, ನೀವು ಕೂಡ ಒನ್ಸ್ ಟ್ರೈ ಮಾಡಿ. ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ರಾಗಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ನೀರು ಹಾಕಿಬಿಟ್ಟು ಕಲಸಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಂಡಿದ್ದೆ. ದೋಸೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅಮ್ಮ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ದೋಸೆ. ಹಂಗಾಗ್ಬಿಟ್ಟು ನಾನು ಮೊನ್ನೆನೂ ಒಂದು ಸರಿ ಟ್ರೈ ಮಾಡಿದ್ದೆ, ಮತ್ತು ಅದಾದಮೇಲೆ ಇದು ಸೆಕೆಂಡ್ ಟೈಮು. ಇನ್ನು ಇವತ್ತು ಇದು ಬೆಂಡೆಕಾಯಿ ಗೊಜ್ಜು ಮಾಡಿದ್ನಲ್ವ, ಸೊ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಇದನ್ನು ಟ್ರೈ ಮಾಡಿದೆ. ಈ ದೋಸೆ ನೀಟಾಗಿ ನಾವು ಬೇರೆ ದೋಸೆ ಹಾಕ್ಕೊಂಡಷ್ಟು ನೀಟಾಗಿ ಬರೋದಿಲ್ಲ, ಈ ಥರನೇ ಹಾಕ್ಕೋಬೇಕಾಗುತ್ತೆ. ನಾವು ನೀರು ದೋಸೆ ಯಾವ ಥರ ಹಾಕ್ಕೊಳ್ತೀವೋ ಅದೇ ಥರ ಹಾಕ್ಕೋಬೇಕಾಗುತ್ತೆ. ಟೇಸ್ಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡ್ಬೋದು ದೋಸೆ ಎಷ್ಟು ನೀಟಾಗಿ ಬರ್ತಾ ಇದೆ. ತುಂಬ ಕ್ರಿಸ್ಪಿನೆಸ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹೊತ್ತು ತವ ಮೇಲೆ ಬಿಟ್ಕೊಂಡ್ರೆ ಕ್ರಿಸ್ಪಿ ಆಗುತ್ತೆ. ಇಲ್ಲ ಸ್ವಲ್ಪ ಸ್ಮೂತಾಗಿರಬೇಕು ಅಂತಂದರೆ ಸ್ವಲ್ಪ ಬೇಗ ತೆಗಿಬೋದು. ನಮ್ಮ ಮನೆಯವ್ರಿಗೆ ಕ್ರಿಸ್ಪಿ ಆಗಿದ್ದರೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಸ್ವಲ್ಪ ಕ್ರಿಸ್ಪಿ ಮಾಡಿದ್ದೀನಿ. ಅದ್ರ ಜೊತೆಗೆ ಇನ್ನು ಬೆಂಡೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಗೊಜ್ಜು ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ದೋಸೆಗೆ ಚೆನ್ನಾಗಿರುತ್ತೆ ಅಂತ. ಇದಾಗಿತ್ತು ಇವತ್ತಿನ ತಿಂಡಿ. ಇದು ಆಗಿದೆ, ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ.
ಅಂದರೆ ಎಣ್ಣೆಯಲ್ಲಿ ಬೇಕಾದರೂ ಹಾಕ್ಕೋಬೋದು, ಈ ಥರ ಓವೆನಲ್ಲಿ ಬೇಕಾದರೂ ಮಾಡ್ಕೋಬೋದು. ಓವೆನಲ್ಲೇ ಅಂತ ಇಲ್ಲ, ಎಣ್ಣೆ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ, ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋ ಅಂಥವ್ರು ಈ ಥರ ಓವೆನಲ್ಲಿ ಮಾಡ್ಕೋಬೋದು. ಇನ್ನು ನಮ್ಮ ಮನೆಯವ್ರು ತಿಂಡಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗಿ ಒಂದು ಬೀದಿ ನಾಯಿನ ತೊಗೊಂಡು ಬಂದರು, ಚಿಕ್ಕದು ಒಂದು ನಾಯಿ ಮರಿ. ಅವ್ರ ಫ್ರೆಂಡ್ ಅವ್ರ ಮನೆ ಹತ್ರ ಇತ್ತಂತೆ. ಸೊ ಹಂಗಾಗ್ಬಿಟ್ಟು ಅವ್ರು ಫೋನ್ ಮಾಡಿದರು, ಹೋಗ್ಬಿಟ್ಟು ನಾಯಿ ಮರಿನ ತೊಗೊಂಬಂದರು. ತುಂಬ ಎಸೆನ್ಷಿಯಲ್ ಆಗುತ್ತೆ ನಮಗೆ ಬೀದಿ ನಾಯಿ. ಸೊ ಹಂಗಾಗ್ಬಿಟ್ಟು ಅಕ್ಷಯ ತೃತೀಯ ದಿನ ಎಲ್ಲರೂ ಚಿನ್ನ ಬೆಳ್ಳಿನ ಮನೆಗೆ ತೊಗೊಂಬಂದರೆ ನಾವು ಚಿನ್ನ ಬೆಳ್ಳಿ ಅಂತ ನಾಯಿನ ತೊಗೊಂಬಂದಿದ್ದೀವಿ ಅಂತ ಹೇಳ್ಬೋದು. ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.